ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜೂನ್ 9 ಮತ್ತು 10 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಅರುಣಾ 3 ಹೆಸರಿನ ಜಲವಿದ್ಯುತ್ ಯೋಜನೆ ಭಾರತದ ನೆರವಿನೊಂದಿಗೆ ಕೆಳಗಿನ ಯಾವ ದೇಶ ನಿರ್ಮಿಸುತ್ತಿರುವ 900 ಮೆಗಾವ್ಯಾಟ್ ಸಾಮರ್ಥ್ಯದ ಜಲವಿದ್ಯುತ್ ಯೋಜನೆಯಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ನೇಪಾಳ. ನೋಡಿ, ನೇಪಾಳದಲ್ಲಿ ಪ್ರಮುಖವಾಗಿ ಅರುಣಾ ನದಿ ಕಂಡುಬರುತ್ತದೆ. ಸೊ ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಮ್ಯಾಟ್ರ್ ಅದು. ಅರುಣಾ ನದಿಗೆ 3ನೇ ಜಲವಿದ್ಯುತ್ ಯೋಜನೆಯನ್ನು ನಿರ್ಮಿಸಲಾಗ್ತಾ ಇದೆ. ಅದು 900 ಮೆಗಾವ್ಯಾಟ್ ಸಾಮರ್ಥ್ಯದೊಂದಿಗೆ ಇರತಕ್ಕಂಥದ್ದು. ಇದನ್ನು ಭಾರತದ ನೆರವಿನೊಂದಿಗೆ ನೇಪಾಳ ದೇಶ ನಿರ್ಮಿಸ್ತಾ ಇದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ಅರುಣಾ 3 ಹೈಡ್ರೋ ಪವರ್ ಪ್ರಾಜೆಕ್ಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನು ನ್ಯೂಸ್ ಪೇಪರಲ್ಲಿ ಏನಿದು, ಹಾಗಾದರೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, ಅರುಣಾ 3 ಇದೊಂದು ಜಲವಿದ್ಯುತ್ ಯೋಜನೆಯಾಗಿದೆ. ಭಾರತದ ನೆರವಿನೊಂದಿಗೆ ನಿರ್ಮಿಸಲಾದ ಪೂರ್ವ ನೇಪಾಳದಲ್ಲಿ 900 ಮೆಗಾವ್ಯಾಟ್ ಸಾಮರ್ಥ್ಯದ ಈ ಜಲವಿದ್ಯುತ್ ಯೋಜನೆಯು ಇತ್ತೀಚೆಗೆ ತನ್ನ ಸುರಂಗದ ಪ್ರಗತಿಯೊಂದಿಗೆ ಮಹತ್ವದ ಮೈಲುಗಲ್ಲನ್ನು ಸಾಧಿಸಿದೆ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸುರಂಗವನ್ನು ಇದೀಗ ಕೊರೆಯಲಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿದ್ದಾರೆ. ಹಾಗಾದರೆ ಈ ಜಲವಿದ್ಯುತ್ ಯೋಜನೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಇದು ಪೂರ್ವ ನೇಪಾಳದ ಸಂಕುವಸವಾ ಜಿಲ್ಲೆಯಲ್ಲಿ ಅರುಣಾ ನದಿಯ ಮೇಲೆ ನಿರ್ಮಿಸಲಾಗುತ್ತಿರುವ 900 ಮೆಗಾವ್ಯಾಟ್ ರನ್ ಆಫ್ ದ ರಿವರ್ ಜಲವಿದ್ಯುತ್ ಯೋಜನೆಯಾಗಿದೆ. ಇದು ಅರುಣಾ ನೇಪಾಳದ ಕೋಸಿ ನದಿಯ ಉಪನದಿಯಾಗಿದೆ. ನೋಡಿ, ಅರುಣಾ ನದಿ ಏನಿದೆ, ಇದು ಭಾರತದಲ್ಲಿ ಹರಿತಕ್ಕಂಥ ಅತ್ಯಂತ ಪ್ರಮುಖ ನದಿ ಕೋಸಿ ನದಿ ಏನಿದೆ, ಆ ಕೋಸಿ ನದಿಯ ಉಪನದಿಯಾಗಿದೆ ಅರುಣಾ ನದಿ. ಒಮ್ಮೆ ಪೂರ್ಣಗೊಂಡ ನಂತರ ಇದು ನೇಪಾಳ ದೇಶದ ಅತಿದೊಡ್ಡ ಜಲವಿದ್ಯುತ್ ಸೌಲಭ್ಯ ಅಥವಾ ಯೋಜನೆಯಾಗಲಿದೆ. ನೆನಪಿರಬೇಕು, ಭಾರತ ಸರ್ಕಾರ ಮತ್ತು ಹಿಮಾಚಲ ಸರ್ಕಾರದ ಜಂಟಿ ಉದ್ಯಮವಾದ ಸತ್ಲೇಜ್ ಜಲವಿದ್ಯುತ್ ನಿಗಮ ಇದೇನಿದೆ ಅಂದರೆ SJVN, ಇದು ಅರುಣಾ 3 ಪವರ್ ಡೆವಲಪ್ಮೆಂಟ್ ಕಂಪನಿಯಿಂದ ನಿರ್ಮಾಣ, ಸ್ವಂತ ನಿರ್ವಹಿಸಿಕೆ ಮತ್ತು ವರ್ಗಾವಣೆ ಅಂದರೆ ಬೋಟ್ ಆಧಾರಿತ ಮೇಲೆ ಇದನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಸೊ ನೋಡಿ, ಯಾವ ಸಂಸ್ಥೆಗಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾವೆ, ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ, ಸೊ ಎಲ್ಲ ಡೀಟೇಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಯುನಿಸೆಫ್ ಬಿಡುಗಡೆ ಮಾಡಿದ ಮಕ್ಕಳ ಪೋಷಣೆ ವರದಿ 2024ರ ಪ್ರಕಾರ ಪ್ರಪಂಚದಾದ್ಯಂತ 5 ವರ್ಷದೊಳಗಿನ 4 ಮಕ್ಕಳಲ್ಲಿ ಎಷ್ಟು ಮಕ್ಕಳು ತೀವ್ರ ಆಹಾರ ಬಡತನವನ್ನು ಅನುಭವಿಸುತ್ತಿದ್ದಾರೆ ಎಂದು ವರದಿ ಮಾಡಿದೆ. ನೋಡಿ, ಇತ್ತೀಚೆಗೆ ಯುನಿಸೆಫ್ ತನ್ನ ಅತ್ಯಮೋಘವಾಗಿರತಕ್ಕಂಥ ಅಂದರೆ ಪ್ರತಿ ವರ್ಷ ಬಿಡುಗಡೆ ಮಾಡಿರ್ತಕ್ಕಂಥ ಮಕ್ಕಳ ಪೋಷಣೆ ವರದಿ. ನೋಡಿ, ಪ್ರತಿ ವರ್ಷ ಮಕ್ಕಳ ಪೋಷಣಾ ವರದಿಯನ್ನು ಯುನಿಸೆಫ್ ಬಿಡುಗಡೆ ಮಾಡುತ್ತದೆ. ಸೊ ಈ ವರ್ಷದ ಅಂದರೆ 2024ರ ಮಕ್ಕಳ ಪೋಷಣಾ ವರದಿ ಬಿಡುಗಡೆಯಾಗಿದೆ. ಸೊ ಈ ವರದಿಯ ಪ್ರಕಾರ 5 ವರ್ಷದೊಳಗಿನ 4 ಮಕ್ಕಳಲ್ಲಿ ಆಪ್ಷನ್ ನಂಬರ್ 3ಯನ್ನು ಗಮನಿಸಬಹುದು. ಒಂದು ಮಗು ವಿಶ್ವದಾದ್ಯಂತ ಅತ್ಯಂತ ತೀವ್ರ ಆಹಾರದ ಬಡತನವನ್ನು ಅನುಭವಿಸುತ್ತಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ, ಗಮನಿಸಬಹುದು. ಯುನಿಸೆಫ್ 1 in 4 ಯಂಗ್ ಚಿಲ್ಡ್ರನ್ ಲೈವ್ಸ್ ಇನ್ ಸೆವರ್ ಫುಡ್ ಪಾವರ್ಟಿ. ನೋಡಿ, ಯುನಿಸೆಫ್ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಸೊ ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಯುನಿಸೆಫ್ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪ್ರಮುಖ ವರದಿ. ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ ಈ ವರದಿಯ ಪ್ರಕಾರ ಒಂದು ಮಗು ನೋಡಿ ಒಬ್ಬರು ತೀವ್ರ ಆಹಾರದ ಬಡತನವನ್ನು ಅನುಭವಿಸುತ್ತಿದ್ದಾರೆ ಎಂದು ವರದಿ ಮಾಡಿದೆ. ಇನ್ನು ಮಕ್ಕಳ ಪೋಷಣೆ ವರದಿ ಕುರಿತು ಸಂಪೂರ್ಣ ಮಾಹಿತಿ ನಾವು ನೋಡೋದಾದರೆ, ಸೊ ಇದು ಯುನಿಸೆಫ್ ಬಿಡುಗಡೆ ಮಾಡಿದೆ. ಈ ಜಾಗತಿಕ ವರದಿಯು ಬಾಲ್ಯದಲ್ಲೇ ಮಕ್ಕಳ ಆಹಾರ, ಬಡತನದ ಸ್ಥಿತಿ, ಪ್ರವೃತ್ತಿಗಳು, ಅಸಮಾನತೆಗಳನ್ನು ಪರೀಕ್ಷಿಸುತ್ತದೆ. ಹಾಗಾದರೆ 2024ರ ವರದಿಯ ಮುಖ್ಯಾಂಶಗಳು ಅಂದರೆ ಪ್ರಮುಖ ಮಾಹಿತಿಗಳು ಏನಿದೆ ಅಂತ ನಾವು ನೋಡೋದಾದರೆ, ಇಲ್ಲಿ ಪ್ರಪಂಚದಾದ್ಯಂತ ಗಮನಿಸಬಹುದು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 4 ಮಕ್ಕಳಲ್ಲಿ ಒಬ್ಬರು ಅಂದರೆ ಗಮನಿಸಬಹುದು. ಅಂದರೆ ಟೋಟಲ್ ಆಗಿ ನೋಡಿ, 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 27% ಅಥವಾ 181 ಮಿಲಿಯನ್ ಮಕ್ಕಳು ಪ್ರೆಸೆಂಟ್ಲಿ ತೀವ್ರ ಆಹಾರದ ಬಡತನವನ್ನು ಅನುಭವಿಸುತ್ತಿದ್ದಾರೆ ಮತ್ತು ಜೀವಕ್ಕೆ ಬೆದರಿಸುವ ಅಪೌಷ್ಟಿಕತೆಗೆ ಗುರಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ನೀಡಿದೆ. ತೀವ್ರ ಆಹಾರ ಬಡತನದಲ್ಲಿ ವಾಸಿಸುವ 181 ಮಿಲಿಯನ್ ಚಿಕ್ಕ ಮಕ್ಕಳಲ್ಲಿ 2/3 ಮಕ್ಕಳು ದಕ್ಷಿಣ ಏಷ್ಯಾ
ಮತ್ತು ಉಪ-ಸಹರನ್ ಆಫ್ರಿಕಾದಲ್ಲಿ ವಾಸಿಸುತ್ತಿದ್ದಾರೆ ಎಂದು ವರದಿ ಮಾಡಿದೆ. ನೆಕ್ಸ್ಟ್ ನಾವು ಮೂರನೇ ಕ್ವಶನ್ ಏನಿದೆ ಅಂತ ನೋಡೋಣ. ಭಾರತವು ನಿರ್ವಹಿಸಲು ಒಪ್ಪಂದ ಮಾಡಿಕೊಂಡಿರುವ ಮೊಂಗ್ಲಾ ಬಂದರು ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತದೆ? ನೋಡಿ, ಮೊಂಗ್ಲಾ ಬಂದರು ಇನ್ನು ಮುಂದೆ ಭಾರತ ಇದನ್ನು ನಿರ್ವಹಿಸ್ತಾ ಇದೆ. ಹಾಗಾದರೆ ಈ ಮೊಂಗ್ಲಾ ಬಂದರು ಕಂಡುಬರುವುದು ಆಪ್ಷನ್ ನಂಬರ್ 3 ಗಮನಿಸಬಹುದು, ಬಾಂಗ್ಲಾದೇಶದಲ್ಲಿ ಕಂಡುಬರುತ್ತದೆ. ಹೆಚ್ಚಿನ ಮಾಹಿತಿ ಕುರಿತು ನಾವು ನೋಡೋಣ. ನೋಡಿ, ಇಂಡಿಯಾ ಹೈಸ್ ಬಾಂಗ್ಲಾದೇಶಸ್ ಮೊಂಗ್ಲಾ ಪೋರ್ಟ್. ನೋಡಿ, ಮೊಂಗ್ಲಾ ಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಇಲ್ಲಿ ಇದರ ಮೇಲೆ ಕಂಡುಹಿಡಿದಿರತಕ್ಕಂಥ ಮಾಹಿತಿಯನ್ನು ನೀಡಿದೆ. ಭಾರತವು ಬಾಂಗ್ಲಾದೇಶದಲ್ಲಿ ಮೊಂಗ್ಲಾ ಬಂದರನ್ನು ನಿರ್ವಹಿಸಲು ಮತ್ತು ಹೊಸ ಟರ್ಮಿನಲನ್ನು ನಿರ್ಮಿಸಲು ಇದೀಗ ಒಪ್ಪಂದ ಮಾಡಿಕೊಂಡಿದೆ. ಈ ಪ್ರದೇಶದಲ್ಲಿ ಚೀನಾದ ಕಾರ್ಯತಂತ್ರದ ಉಪಸ್ಥಿತಿಯನ್ನು ಸಮತೋಲನಗೊಳಿಸುವ ಗುರಿಯನ್ನು ಭಾರತ ಸರ್ಕಾರ ಹಾಕಿಕೊಂಡಿರ್ತಕ್ಕಂಥದ್ದು. ಹಾಗಾದರೆ ಈ ಮೊಂಗ್ಲಾ ಬಂದರಿನ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ವಲ್ಪ ಮಾಹಿತಿಯನ್ನು. ಮೊಂಗ್ಲಾ ಬಂದರು ಬಾಂಗ್ಲಾದೇಶದ ಬಾಗರ್ ಹಾಟ್ ಜಿಲ್ಲೆಯಲ್ಲಿದೆ. ಇದು ಬಂಗಾಳ ಕೊಲ್ಲಿಯ ಕರಾವಳಿಯ ಉತ್ತರಕ್ಕೆ 62 ಕಿಲೋಮೀಟರ್ ದೂರದಲ್ಲಿದೆ. ಅಷ್ಟೇ ಅಲ್ಲದೆ ಈ ಮೊಂಗ್ಲಾ ಬಂದರು ಪಾಸೂರ್ ನದಿ ಮತ್ತು ಮೊಂಗ್ಲಾ ನದಿಯ ಸಂಗಮದಲ್ಲಿದೆ. ಬಂದರು ಸುಂದರ್ಬನ್ ಮ್ಯಾಂಗ್ರೋವ್ ಅರಣ್ಯದಿಂದ ಸುತ್ತುವರೆದಿದೆ ಮತ್ತು ರಕ್ಷಿಸಲ್ಪಟ್ಟಿದೆ ಕೂಡ. ಚಿತ್ತಗಂಗ್ ನಂತರ ಬಾಂಗ್ಲಾದೇಶದ 2ನೇ ಅತಿದೊಡ್ಡ ಬಂದರು ಮೊಂಗ್ಲಾ ಬಂದರು. ನೋಡಿ, ಚಿತ್ತಗಂಗ್ ನಂತರ ಚಿತ್ತಗಂಗ್ ಬಾಂಗ್ಲಾದೇಶದ ಅತಿದೊಡ್ಡ ಬಂದರು, ಬಾಂಗ್ಲಾದೇಶದ 2ನೇ ಅತಿದೊಡ್ಡ ಬಂದರು ಮೊಂಗ್ಲಾ ಬಂದರು. ಭಾರತ ಇದೀಗ ಅದನ್ನು ನಿರ್ವಹಿಸಲು ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಥರ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪಂಪ್ ಮತ್ತು ಡಂಪ್ ಯೋಜನೆ ಎಂದರೇನು? ಗಮನಿಸಿ, ಪಂಪ್ ಮತ್ತು ಡಂಪ್ ಸ್ಕೀಮ್. ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಪಂಪ್ ಮತ್ತು ಡಂಪ್ ಯೋಜನೆ ಅಂದರೆ ಏನು ಅಂದರೆ, ಸುಳ್ಳು ಮತ್ತು ತಪ್ಪು ಮಾಹಿತಿಯ ಮೂಲಕ ಸ್ಟಾಕ್ನ ಬೆಲೆಯನ್ನು ಕೃತಕವಾಗಿ ಹೆಚ್ಚಿಸುವುದಾಗಿದೆ. ಹಾಗಾದರೆ ಏನಿದು ಸುಳ್ಳು ಮತ್ತು ತಪ್ಪು ಮಾಹಿತಿಯ ಮೂಲಕ ಸ್ಟಾಕ್ನ ಬೆಲೆಯನ್ನು ಹೆಚ್ಚಿಸುವುದು ಅಂತ ಅಂದರೆ, ಸ್ಟಾಕ್ ಮಾರುಕಟ್ಟೆ ಒಂದರಲ್ಲಿ ಅಂದರೆ ಶೇರ್ನ ಬೆಲೆ ಕುಸಿಯುತ್ತಿದ್ದರೂ ಕೂಡ ಅಥವಾ ಆ ಕಂಪ್ನಿ ಲಾಸಲ್ಲಿದ್ದರೂ ಕೂಡ ಕೃತಕವಾಗಿ ಸುಳ್ಳು ಅಥವಾ ತಪ್ಪು ಮಾಹಿತಿಯನ್ನು ಸ್ಟಾಕ್ ಹೋಲ್ಡರ್ಗಳಿಗೆ ಅಂದರೆ ಮುಖ್ಯವಾಗಿ ಹೂಡಿಕೆ ಮಾಡ್ತಕ್ಕಂಥವರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಸ್ಟಾಕ್ನ ಬೆಲೆಯನ್ನು ಹೆಚ್ಚಳ ಮಾಡುವುದು. ಈ ರೀತಿಯಾಗಿರತಕ್ಕಂಥ ಒಂದು ಪ್ರವೃತ್ತಿಯನ್ನು ಪಂಪ್ ಮತ್ತು ಡಂಪ್ ಯೋಜನೆ ಅಂತ ಕರೀತಾರೆ. ಈ ರೀತಿಯಾಗಿರತಕ್ಕಂಥ ಯೋಜನೆಯಿಂದಾಗಿ ಒಂದು ವೇಳೆ ಹೂಡಿಕೆ ಮಾಡಿದಂಥ ವ್ಯಕ್ತಿಗೆ ಇದು ನಿಜ ಸ್ಥಿತಿ ಗೊತ್ತಾಗಿದೆ ಅಥವಾ ಸ್ಟಾಕ್ನ ಬೆಲೆ ಏನು ರಿಯಲ್ ಗೊತ್ತಾದ ಮೇಲೆ ಅದು ಅವರ ಹಾಕಿದಂಥ ಹಣಕ್ಕೆ ಸೇಫ್ಟಿ ಇರುವುದಿಲ್ಲ. ಆ ಕಾರಣಕ್ಕಾಗಿ ಇದು ಪ್ರಚಲಿತದಲ್ಲಿದೆ. ಏನು ಮಾಹಿತಿ ಇಲ್ಲಿ ಬಿಸ್ನೆಸ್ ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ವಾಟ್ ಈಸ್ ಪಂಪ್ ಆ್ಯಂಡ್ ಡಂಪ್? ನೋಡಿ, ಈ ಒಂದು ಸ್ಕೀಮ್ ಏನಿದೆ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಹೌ ಟು ಬಿ ಸೇಫ್, ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಿದೆ ಎಂಬುದನ್ನು ನೀವಿಲ್ಲಿ ಗಮನಿಸಬಹುದು. ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಇದು ಸಂಬಂಧಪಟ್ಟಿದೆ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಇತ್ತೀಚೆಗೆ ಪಂಪ್ ಮತ್ತು ಡಂಪ್ ಯೋಜನೆಯನ್ನು ನಿರ್ವಹಿಸಿದ ಆರೋಪದ ಮೇಲೆಗೆ 11 ವ್ಯಕ್ತಿಗಳ ಮೇಲೆ 7.75 ಕೋಟಿ ರೂಪಾಯಿ ದಂಡವನ್ನು ವಿಧಿಸಿದೆ. ನೋಡಿ, 11 ವ್ಯಕ್ತಿಗಳ ಮೇಲೆ ಸೆಬಿ ಈ ದಂಡವನ್ನು ವಿಧಿಸಿದೆ. ಹಾಗಾದರೆ ಮಾರುಕಟ್ಟೆ ನಿಯಂತ್ರಕ ಯಾವುದು ಅಂತ ಅಂದರೆ ಅದು ಸೆಬಿ ಅಂತ ಎಲ್ಲರಿಗೂ ಗೊತ್ತಿದೆ. ಆ ಕಾರಣಕ್ಕಾಗಿ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಮಾರುಕಟ್ಟೆಯ ಯಾವುದೇ ಆಗು ಹೋಗುಗಳಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಸೆಬಿ ಸಂಪೂರ್ಣ ಮಾಹಿತಿಯನ್ನು ವಹಿಸಿಕೊಳ್ಳುತ್ತದೆ. ಹಾಗಾದರೆ ಈ ಪಂಪ್ ಮತ್ತು ಡಂಪ್ ಯೋಜನೆ ಬಗ್ಗೆ ನೀವು ನೋಡಿ, ಸ್ಟಾಕ್ ಮಾರುಕಟ್ಟೆಯೊಂದರಲ್ಲಿ ಪಂಪ್ ಮತ್ತು ಡಂಪ್ ಯೋಜನೆಯು ಒಂದು ರೀತಿಯ ಕುಶಲ ಚಟುವಟಿಕೆಯಾಗಿದ್ದು ಅದು ಸುಳ್ಳು ಮತ್ತು ತಪ್ಪು ಮಾಹಿತಿಯ ಮೂಲಕ ಸ್ಟಾಕ್ನ ಬೆಲೆಯನ್ನು ಕೃತಕವಾಗಿ ಹೆಚ್ಚಿಸುವುದನ್ನು ಒಳಗೊಂಡಿರುತ್ತದೆ. ಇದರಿಂದ ಅಧಿಕ ಬೆಲೆಗೆ ಷೇರುಗಳನ್ನು ಮಾರಾಟ ಮಾಡಲು ಮತ್ತು ಹೂಡಿಕೆದಾರರಿಗೆ ಗಮನಾರ್ಹ ನಷ್ಟವನ್ನು ಉಂಟು ಮಾಡುತ್ತದೆ. ನೋಡಿ, ಷೇರುಗಳ ಬೆಲೆ ಅಧಿಕವಾಗಿ ಮಾರಾಟವಾಗುತ್ತದೆ, ಆದರೆ ಇಲ್ಲಿ ಹೂಡಿಕೆದಾರರೇನಿದ್ದಾರೆ ಅವರಿಗೆ ಗಮನಾರ್ಹವಾದ ನಷ್ಟವನ್ನು ಉಂಟು ಮಾಡುತ್ತದೆ. ಇದರ ಪರಿಣಾಮ ಏನಿದೆ ನೋಡಿ, ಪ್ರಚೋದನೆಗೆ ಒಳಗಾಗಿ ಅದನ್ನು ಖರೀದಿಸಿದವರು ಅಂದರೆ ಆ ಷೇರನ್ನು ಖರೀದಿಸಿದವರು ಮತ್ತು ಸಾಮಾನ್ಯವಾಗಿ ಸ್ಟಾಕ್ ಬೆಲೆ ಕುಸಿದುಕೊಂಡಾಗ ಗಣನೀಯ ನಷ್ಟವನ್ನು ಎದುರಿಸುತ್ತಾರೆ. ಈ ಯೋಜನೆಗಳು ಹಣಕಾಸಿನ ಮಾರುಕಟ್ಟೆಗಳಲ್ಲಿನ ವಿಶ್ವಾಸವನ್ನು ದುರ್ಬಲಗೊಳಿಸುತ್ತದೆ. ಸೆಬಿ ಮಾರ್ಗಸೂಚಿಗಳ ಅಡಿಯಲ್ಲಿ
ಪಂಪ್ ಮತ್ತು ಡಂಪ್ ಯೋಜನೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂಬುದು ಗಮನಿಸಬೇಕು. ನೆಕ್ಸ್ಟ್ ನಾವು 5ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಕ್ಯಾಪ್ಜೆಮಿನಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ವರ್ಲ್ಡ್ ವೆಲ್ತ್ ರಿಪೋರ್ಟ್ 2024ರ ವರದಿಯ ಪ್ರಕಾರ 2022ಕ್ಕೆ ಹೋಲಿಸಿದರೆ 2023ರಲ್ಲಿ ಭಾರತದ ಹೆಚ್ಚಿನ ನಿವ್ವಳ ಮೌಲ್ಯದ ವ್ಯಕ್ತಿಗಳ ಸಂಖ್ಯೆ ಎಷ್ಟು ಶೇಕಡ ಹೆಚ್ಚಾಗಿದೆ? ನೋಡಿ, ನಿವ್ವಳ ಮೌಲ್ಯ ಅಂದರೆ ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಆತನ ಸವಕಳಿ ಎಲ್ಲವನ್ನೂ ತೆಗೆದು, ಅಂದರೆ ಆತ ಮಾಡಿದಂಥ ಖರ್ಚು ವೆಚ್ಚಗಳನ್ನೆಲ್ಲ ತೆಗೆದು ಉಳಿದಂಥ ಲಾಭ, ಸೊ ಅದನ್ನು ನಿವ್ವಳ ಮೌಲ್ಯ ಅಂತ ಕರಿತೀವಿ. ಅಂದರೆ ಇಡೀ ತನ್ನ ಜೀವಿತಾವಧಿಯಲ್ಲಿ 2023ರಲ್ಲಿ ಉಳಿಸಿರ್ತಕ್ಕಂಥ ವ್ಯಕ್ತಿಗಳಲ್ಲಿ 2022ಕ್ಕೆ ಹೋಲಿಸಿದರೆ 23ರಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದರೆ, ಸೊ ಆಪ್ಷನ್ ನಂಬರ್ 2 ಗಮನಿಸಿ, 12.2% ಹೆಚ್ಚಾಗಿದೆ. ಇದು ತುಂಬ ಇಂಪಾರ್ಟೆಂಟು. ನೋಡಿ, ವ್ಯಕ್ತಿಯ ನಿವ್ವಳ ಮೌಲ್ಯ ಜಾಸ್ತಿ ಆಗಿರತಕ್ಕಂಥದ್ದು ನಮ್ಮ ಭಾರತದಲ್ಲಿ. ಸೊ ಭಾರತದಲ್ಲಿ 12.2%ರಷ್ಟು ಏರಿಕೆ ಕಂಡಿದೆ ಎಂಬತಕ್ಕಂಥ ಮಾಹಿತಿಯನ್ನು ಕ್ಯಾಪ್ಜೆಮಿನಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ವೆಲ್ತ್ ರಿಪೋರ್ಟ್ ಬಿಡುಗಡೆ ಮಾಡಿದೆ. ಸೊ ಆ ಕಾರಣಕ್ಕಾಗಿ ಗಮನಿಸಬಹುದು, ದಿ ಹಿಂದೂ ಪೇಪರ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವೆಲ್ತ್ ಟು HNWI ಅಂತ ಕೇಳ್ತೀವಿ. ಸೊ ಈ ಒಂದು ವರದಿ ಇತ್ತೀಚೆಗೆ ರೀಚ್ಡ್ ಆಗಿದೆ. ಗಮನಿಸಬಹುದು, 2023ರಲ್ಲಿ ಒಂದು ಕ್ಯಾಪ್ಜೆಮಿನಿ ಸ್ಟಡಿ ಬಿಡುಗಡೆಯಾಗಿದೆ. ನೋಡಿ, ಸೊ ಈ ಒಂದು ವರದಿ ಗಮನಿಸಬಹುದು, ಐ ನೆಟ್ ವರ್ತ್ ಇಂಡಿವಿಜುವಲ್ಸ್ HNWI ಅಂತ ಕರಿತೀವಿ. ಸೊ ಇಂಡಿಯಾ ಇನ್ಕ್ರೀಸ್ಡ್ 12.2% ಇನ್ 2023 ವರ್ಸಸ್ 2022. 2022ಕ್ಕೆ ಹೋಲಿಸಿದರೆ 2023ರಲ್ಲೇ ಭಾರತದ ನೆಟ್ ವರ್ತ್ ಅಂದರೆ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್ ಏನಿದೆ ಇನ್ಕ್ರೀಸ್ ಆಗಿದೆ. ಎಷ್ಟು ಪರ್ಸೆಂಟು? 12.2%ರಷ್ಟು ಇನ್ಕ್ರೀಸ್ ಆಗಿದೆ. ಸೊ ಓಕೆ, ಸೊ ಟೋಟಲ್ ಆಗಿ ಇಲ್ಲಿ ಗಮನಿಸಬಹುದು, ಟೋಟಲ್ ನಂಬರ್ ಆಫ್ HNWI ಪಾಪ್ಯುಲೇಷನ್ ನೋಡಿ 3.589 ಮಿಲಿಯನ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಮಾಹಿತಿ ಕೂಡ ಬಿಡುಗಡೆಯಾಗಿದೆ. ಕ್ಯಾಪ್ಜೆಮಿನಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ವರ್ಲ್ಡ್ ವೆಲ್ತ್ ರಿಪೋರ್ಟ್ 2024 2024ರಲ್ಲಿ ಈ ವರದಿ ಬಿಡುಗಡೆ ಮಾಡಿದೆ. ಇನ್ನು ವಿಶ್ವ ಸಂಪತ್ತು ವರದಿ 2024ರ ಕುರಿತಲ್ಲಿ ನೋಡಿ 71 ದೇಶಗಳನ್ನು ಒಳಗೊಂಡಿದೆ ಅದು. ಸೊ ಈ ಒಂದು ವರದಿ ಓಕೆ. ಸೊ ಈ ವರದಿಯಲ್ಲಿ ಜಾಗತಿಕ ಒಟ್ಟು ರಾಷ್ಟ್ರೀಯ ಆದಾಯದ 98%ಗಿಂತ ಹೆಚ್ಚು, ವಿಶ್ವ ಷೇರು ಮಾರುಕಟ್ಟೆ ಬಂಡವಾಳೀಕರಣದ 99%ನಷ್ಟು ಭಾಗ ಹೊಂದಿದೆ. ಇದರ ಪ್ರಮುಖ ವರದಿ ಏನಿದೆ ಹಾಗಾದ್ರೆ? ಸೊ ಈ ಒಂದು HNWI ಸಂಪತ್ತು 2023ರಲ್ಲಿ 4.7% ವಿಸ್ತರಿಸಿದೆ. ಅಂದರೆ 86.8 ಟ್ರಿಲಿಯನ್. ಅಂದರೆ ಜಾಗತಿಕ ಮಟ್ಟದಲ್ಲಿ ಗಮನಿಸಬೇಕು, ಈ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಮೇಲ್ಗಡೆ ಹೇಳಿದ್ದು ಭಾರತದ್ದು ಓಕೆ, 12.2% ಭಾರತದ್ದು ಇನ್ಕ್ರೀಸ್ ಆಗಿದೆ. ಹಾಗಾದರೆ ಜಾಗತಿಕ ಮಟ್ಟಕ್ಕೆ ಹೋಲಿಸಿದರೆ ಭಾರತದ್ದು ಹೆಚ್ಚಾಗಿರ್ತಕ್ಕಂಥದ್ದು ಗಮನಿಸಬಹುದು. ಭಾರತದ ನಿವ್ವಳ ಒಟ್ಟು ಮೌಲ್ಯ ಜಾಸ್ತಿಯಾಗಿದೆ ವಿಶ್ವಕ್ಕೆ ಹೋಲಿಸಿದರೆ. ವಿಶ್ವದಲ್ಲಿ ಎಷ್ಟಿದೆ? ಅದೇ ಅವಧಿಯಲ್ಲಿ 2023ರಲ್ಲಿ 4.7%ರಷ್ಟಿದೆ. ಅಂದರೆ ಟೋಟಲ್ ಆಗಿ 86.8 ಟ್ರಿಲಿಯನ್ ಆ ಒಂದು ವರ್ಷದಲ್ಲಿ ಹೆಚ್ಚಾಗಿರತಕ್ಕಂಥದ್ದು. ಅದೇ ರೀತಿ HNWI ಜನಸಂಖ್ಯೆಯು ಜಾಗತಿಕವಾಗಿ 22.8 ಮಿಲಿಯನ್ಗೆ 5.1%ರಷ್ಟು ಹೆಚ್ಚಾಗಿದೆ. ಇಲ್ಲಿ ಎಲ್ಲ ನಿವ್ವಳ ಮೌಲ್ಯ ಹೆಚ್ಚಾಗಿರತಕ್ಕಂಥದ್ದು ಗಮನಿಸಬಹುದು. ಭಾರತದಲ್ಲಿ ನಾನು ಹೇಳಿದಂತೆ 12.2%. ಸೊ ಇಲ್ಲಿ ಟೋಟಲ್ ಆಗಿ ಒಟ್ಟು ಜನಸಂಖ್ಯೆಯ 3.589 ಮಿಲಿಯನ್ಗೆ ತಲುಪುತ್ತದೆ. ಓಕೆ, ಇನ್ನು GDPಯ ಶೇಕಡವಾರು ದೇಶದ ರಾಷ್ಟ್ರೀಯ ಉಳಿತಾಯ ನೋಡಿ, ರಾಷ್ಟ್ರೀಯ ಉಳಿತಾಯ ಗಮನಿಸಬಹುದು. ರಾಷ್ಟ್ರೀಯ ಉಳಿತಾಯ ಇದು 2022ರಲ್ಲಿ 29.9%ಗೆ ಹೋಲಿಸಿದರೆ 2023ರಲ್ಲಿ ಮೋಸ್ಟ್ ಇಂಪಾರ್ಟೆಂಟು 33.4%ರಷ್ಟು ಏರಿಕೆಯಾಗಿದೆ. ನೋಡಿ, ರಾಷ್ಟ್ರೀಯ ಆದಾಯ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಇದನ್ನು ನ್ಯಾಷನಲ್ ಇನ್ಕಮ್ ಏನು ಬರುತ್ತೆ, ಟೋಟಲ್ ಆಗಿ ಎಲ್ಲ ಒಂದು ಆಮದು ರಫ್ತು ಆಗಿರ್ಬೋದು, ಸವಕಳಿ ವೆಚ್ಚ ಆಗಿರ್ಬೋದು, ಎಲ್ಲ ಕಳೆದು ಒಂದು ದೇಶದಲ್ಲಿ ಆಗಿರತಕ್ಕಂಥ ಒಟ್ಟು ಲಾಭ. ಸೊ ಈ ಲಾಭ 2022ಕ್ಕೆ ಹೋಲಿಸಿದರೆ 23ರಲ್ಲಿ GDPಯ ಪ್ರಮಾಣಕ್ಕೆ ಹೋಲಿಸಿದರೆ 33.4% ಹೆಚ್ಚಾಗಿದೆ. GDPಯ ಶೇಕಡವಾರು ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಮೂಲಕ ಇದು ಕೂಡ ತುಂಬಾ ಇಂಪಾರ್ಟೆಂಟು, ಗಮನಿಸಬೇಕು. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಒಂಗೆ ಬುಡಕಟ್ಟು ಭಾರತದ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತದೆ? ಒಂಗೆ ಟ್ರೈಬ್ ಸೊ ಸುದ್ದಿಯಲ್ಲಿದೆ.
ಎಲ್ಲಿ ಕಂಡುಬರುತ್ತದೆ ಅಂದರೆ ಗಮನಿಸಬಹುದು ಕೇಂದ್ರಾಡಳಿತ ಪ್ರದೇಶವಾಗಿರತಕ್ಕಂಥ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರುತ್ತದೆ. ಸೊ ಹಾಗಾದರೆ ಈ ವಂಗೆ ಬುಡಕಟ್ಟು ಎಂಬುದು ನೋಡಿ ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಆಫ್ರಿಕನ್ ಮೂಲವಾಗಿದೆ. ನೋಡಿ ಆಫ್ರಿಕನ್ ಮೂಲದ ಏಕೈಕ ಬುಡಕಟ್ಟು ಜನಾಂಗ ಇದು ಅತಿ ಸಂತಾನ ಸಾಮರ್ಥ್ಯವನ್ನು ಹೊಂದಿಲ್ದಿರತಕ್ಕಂಥದ್ದು, ಅಂದರೆ ಬಂಜೆತನ ಹೆಚ್ಚಾಗಿರತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅದು. ಸೊ ಸರಿಸುಮಾರು 40% ಹೆಣ್ಣು ಮಕ್ಕಳಲ್ಲಿ ಇಲ್ಲಿ ಬಂಜೆತನ ಉಂಟಾಗುತ್ತದೆ. ಸೊ ಈ ಕಾರಣಕ್ಕಾಗಿ ಅದರ ಜನಸಂಖ್ಯೆ ತೀವ್ರ ಕುಸಿತಕ್ಕೊಳಗಾಗಿದೆ. ಸೊ ಈ ಒಂದು ಮಾಹಿತಿ ಪ್ರಕಾರ ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಅಂಡಮಾನ್ಸ್ ವಂಗೆ ಟ್ರೈಬ್. ಸೊ ಅಲ್ಲಿನ ಕಿಂಗ್ ಮತ್ತು ಕ್ವೀನ್ ವೆಲ್ಕಮ್ ಟು ಬೇಬಿ ಬಾಯ್, ಅಂದರೆ 2 ಗಂಡು ಮಕ್ಕಳಿಗೆ ಜನ್ಮ ನೀಡಿದರೆ ಅಲ್ಲಿನ ಕ್ವೀನ್ ಅಂದರೆ ಸೊ ಅಲ್ಲಿನ ರಾಣಿ 2 ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಸೊ ಅಲ್ಲಿ ಟೋಟಲ್ ಈಗ ಅಲ್ಲಿನ ಪಾಪ್ಯುಲೇಷನ್ 136. ನೋಡಿ ಗಮನಿಸಬಹುದು ಆ ಒಂದು ಟ್ರೈಬ್ನ ಒಟ್ಟು ಪಾಪ್ಯುಲೇಷನ್ ಕೇವಲ 136 ಜನ. ಈ ಮೂಲಕ ಅಲ್ಲಿ 40% ಬಂಜೆತನ ಕಾಡುತ್ತದೆ. ಆ ಕಾರಣಕ್ಕಾಗಿ ಅಲ್ಲಿ ಆ ಒಂದು ಟ್ರೈಬ್ಗಳ ಒಂದು ಏಳಿಗೆಗಾಗಿ ಭಾರತ ಸರ್ಕಾರ ವಿವಿಧ ರೀತಿಯ ಒಂದು ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಸೊ ಇದು ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಆಫ್ರಿಕನ್ ಬುಡಕಟ್ಟು ಜನಾಂಗವಾಗಿದೆ. ಓಕೆ, ಸೊ ವಂಗೆ ಟ್ರೈಬ್ ಅಂತ ಕರಿತೀವಿ ಇದನ್ನು. ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಈ ಒಂದು ಮಾಹಿತಿ ಭಾರತ ಸರ್ಕಾರ ಖುದ್ದಾಗಿ ತಿಳಿಸಿರ್ತಕ್ಕಂಥದ್ದು. ಸೊ ನೋಡಿ ಭಾರತ ಸರ್ಕಾರನೇ ತಿಳಿಸಿದೆ ಅಂದರೆ ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಅಂತ ಗಮನಿಸಬೇಕು. ವಂಗೆ ಬುಡಕಟ್ಟು ಬಗ್ಗೆ ನಾವು ನೋಡೋಣ. ಇದೊಂದು ನೆಗ್ರಿಟೋ ಜನಾಂಗೀಯ ವಂಶವಾಗಿದೆ. ಗಮನಿಸಿ, ನೆಗ್ರಿಟೋ ಜನಾಂಗೀಯ ವಂಶವಾಗಿದೆ. ಸೊ ಇಲ್ಲಿ ಸೇರಿರತಕ್ಕಂಥ ಭಾರತದ ಅತ್ಯಂತ ಪ್ರಾಚೀನ ಬುಡಕಟ್ಟುಗಳಲ್ಲಿ ವಂಗೆಸ್ ಕೂಡ ಒಂದಾಗಿದೆ. ಅವರು ಅಂಡಮಾನ್ ದ್ವೀಪ ಸಮೂಹದ ಅತ್ಯಂತ ದಕ್ಷಿಣ ದ್ವೀಪವಾದ ಲಿಟಲ್ ಅಂಡಮಾನ್ ದ್ವೀಪದಲ್ಲಿ ವಾಸಿಸುತ್ತಾರೆ. ನೋಡಿ ನಿಕೋಬಾರ್ ನೀವು ಗಮನಿಸಬಹುದು. ಅಂಡಮಾನ್ ಮತ್ತು ಅಂಡಮಾನ್ ನಿಕೋಬಾರ್ ಮತ್ತು ಈ ಥರದ ಅಲ್ಲಿ ಸಪ್ರೇಟಾಗಿ ಕೊಟ್ಟರು ಅಂದರೆ ನೀವು ಇಲ್ಲಿ ಅಂಡಮಾನ್ ದ್ವೀಪ ಸಮೂಹ ಆಯ್ಕೆ ಮಾಡಬೇಕಾಗುತ್ತೆ. ಯಾಕಂದರೆ ಅವರು ಅಂಡಮಾನ್ ದ್ವೀಪ ಸಮೂಹದಲ್ಲಿ ಇರತಕ್ಕಂಥ ದಕ್ಷಿಣದ ದ್ವೀಪ ಲಿಟಲ್ ಅಂಡಮಾನ್ ಏನಿದೆ ಅಲ್ಲಿ ವಾಸಿಸ್ತಾರೆ ಇವರು. ಸೊ ಇವರ ಜನಸಂಖ್ಯೆ ಗಮನಿಸಬಹುದು. ಬ್ರಿಟಿಷ್ ವಸಾಹತುಗಾರರು ಮತ್ತು ಭಾರತೀಯ ವಸಾಹತುಗಾರರೊಂದಿಗೆ ಸಂಪರ್ಕದ ನಂತರ ವಂಗೆ ಜನಸಂಖ್ಯೆಯು ನಾಶವಾಗುತ್ತದೆ. ಕೇವಲ 2000ರ ಆರಂಭದಲ್ಲಿ 96 ಜನ ಸದಸ್ಯರಿದ್ದರು. ಕೇವಲ ನೋಡಿ 96 ಜನ 2000ನೇ ಇಸ್ವಿಯಲ್ಲಿ 24 ವರ್ಷಗಳಲ್ಲಿ ಅವರು ಕೇವಲ 136ಕ್ಕೆ ಏರಿಕೆಯಾಗಿರ್ತಕ್ಕಂಥದ್ದು. ಅವರು ಈಗ ಡುಗಾಂಗ್ ಕ್ರೀಕ್ ಅಂದರೆ ಲಿಟಲ್ ಅಂಡಮಾನ್ನಲ್ಲಿನ ಮೀಸಲು ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಮೂಲ ಪ್ರದೇಶದ ಗಾತ್ರದ ಒಂದು ಭಾಗವಾಗಿದೆ. ವಂಗೆ ಬುಡಕಟ್ಟು ಪ್ರಪಂಚದ ಅತ್ಯಂತ ಹೆಚ್ಚು ಬಂಜೆತನದ ಸಮುದಾಯಗಳಲ್ಲಿ ಒಂದಾಗಿದೆ. 40%ಗಿಂತ ಹೆಚ್ಚು ವಿವಾಹಿತ ದಂಪತಿಗಳ ಮೇಲೆ ಇಲ್ಲಿ ಪ್ರಭಾವ ಬೀರುತ್ತದೆ ಇದು. ಓಕೆ, ಸೊ ನೆಕ್ಸ್ಟ್ ನಾವು 7ನೇ ಕ್ವಶನ್ ಏನಿದೆ ಅಂತ ನೋಡೋಣ. 2024ನೇ ಸಾಲಿನ ಪ್ರತಿಷ್ಠಿತ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ ಅಂದರೆ COP29 ಅತಿಥೇಯ ರಾಷ್ಟ್ರ ಯಾವುದು? ನೋಡಿ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಸೊ COP29 COP28 ಸೊ ದುಬೈನಲ್ಲಿ ಮುಕ್ತವಾಯಿತು ಅಂತ ನಿಮಗೆ ಗೊತ್ತಿರಬೇಕು. COP29 ಅತಿಥೇಯ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅಜರ್ಬೈಜಾನ್. ನೋಡಿ, ಈ ವರ್ಷ ನವೆಂಬರ್ ತಿಂಗಳಲ್ಲಿ ನಡೀತಾ ಇದೆ. ಸೊ ಇದೀಗ ಆಯ್ಕೆ ಮಾಡಿರ್ತಕ್ಕಂಥದ್ದು ಅಧಿಕೃತವಾಗಿದೆ. ಸೊ ಅಜರ್ಬೈಜಾನನ್ನು ಸೊ ಆಯ್ಕೆ ಮಾಡಿದೆ ಇದೀಗ ಅಧಿಕೃತವಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲು. ನೋಡಿ, ಅಜರ್ಬೈಜಾನ್ ಪ್ರಪೋಸಸ್ ನೋಡಿ COP ಟ್ರೂಸ್ ಟು ಅಂಟಿಲ್ ಕಂಟ್ರೀಸ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಅಲ್ಲಿ ಫೋಕಸ್ ಮಾಡ್ತಾ ಇದೆ ಅಜರ್ಬೈಜಾನ್. ಇಲ್ಲಿ ಮುಖ್ಯವಾಗಿ ಕ್ಲೈಮೇಟ್ ಚೇಂಜ್ಗಾಗಿ ಇಲ್ಲಿ ವಿಶ್ವದ ಇತರೆ ದೇಶಗಳೊಂದಿಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದನ್ನು ಗಮನಿಸಬಹುದು. 0 ಎಮಿಷನ್ಗಾಗಿ ಈಗಲೇ ಇದು ಪ್ರಯತ್ನ ಪಡ್ತಾ ಇದೆ. ಓಕೆ, ಗಮನಿಸಿ. ಅಜರ್ಬೈಜಾನ್ ಈ ವರ್ಷದ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದ ಆತಿಥೇಯವಾಗಿದೆ. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಮಾತುಕತೆಗಳ ಮೇಲೆ ಪರಿಣಾಮ ಬೀರುವುದನ್ನು ತಡೆಯಲು ಇದು ಬಯಸುತ್ತದೆ. ಆದ್ದರಿಂದ ಮುಂಬರುವ COP29 ನವೆಂಬರ್ 2024ರಲ್ಲಿ ನಡೆಯುತ್ತಿರುವ ಘರ್ಷಣೆಗಳ ನಡುವೆ ದೇಶಗಳು ಹವಾಮಾನ ಪರಿಹಾರಗಳ ಮೇಲೆ ಕೇಂದ್ರೀಕರಿಸಲು, ಶಾಂತಿ ಮತ್ತು ಕದನವನ್ನು ಉತ್ತೇಜಿಸಲು ಕೇಂದ್ರೀಕರಿಸುತ್ತವೆ. ನೋಡಿ, ಈ ವರ್ಷದ COP29ನ ಕೇಂದ್ರ ಬಿಂದು ಯಾವುದು ಅಂತ ಕೇಳಬಹುದು. ಕೇಂದ್ರ ಬಿಂದು ಯಾವುದು ಅಂತ ಕೇಳಿದರೆ ಅದು ಶಾಂತಿ ಮತ್ತು ಕದನವನ್ನು ಕೇಂದ್ರೀಕರಿಸ್ತಾ ಇದ್ದಾವೆ. ತುಂಬ ಇಂಪಾರ್ಟೆಂಟ್ ಈ ಪಾಯಿಂಟು. ಹಾಗಾದರೆ ಪಕ್ಷಗಳ ಸಂವಿನ
ಸಮ್ಮೇಳನ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಸೊ ಇದು ಯುನೈಟೆಡ್ ನೇಷನ್ನ ವಾರ್ಷಿಕ ಹವಾಮಾನ ಸಭೆಯಾಗಿದೆ. ನೋಡಿ, ಇದೊಂದು ಹವಾಮಾನ ಕ್ಲೈಮೇಟ್ ಸಭೆಯಾಗಿದೆ, ಕ್ಲೈಮೇಟ್ ಸಮಿಟ್ ಆಗಿದೆ. ಇದನ್ನು 1992ರಲ್ಲಿ ರಿಯೋ ಅರ್ತ್ ಅಥವಾ ರಿಯೋ ಡಿ ಜಿನೈರೋದಲ್ಲಿ ನಡೆದಿರತಕ್ಕಂಥ ಭೂಮಿ ಶೃಂಗಸಭೆ ಅಥವಾ ಅರ್ತ್ ಸಮಿಟ್ ಅಂತ ಕರಿತೀವಿ. ಈ ಅರ್ತ್ ಸಮಿಟ್ ಏನು ನಡೀತು 1992ರಲ್ಲಿ, ಅಲ್ಲಿ 154 ದೇಶಗಳು ಹವಾಮಾನ ಬದಲಾವಣೆಯ ವಿಶ್ವಸಂಸ್ಥೆಯ ಚೌಕಟ್ಟಿನ ಸಮಾವೇಶ UNFCCC ಎಂಬ ಬಹುಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಿದವು. ಗಮನಿಸಿ, ಇಲ್ಲಿ UNFCCC ಅಂತ ಕರಿತೀವಿ. ಇದರಲ್ಲಿ ಅಂದರೆ 1992ರಲ್ಲಿ ಇದಕ್ಕೆ ಸಹಿ ಹಾಕಲಾಗುತ್ತದೆ. UNFCC ಎಂಬ ಬಹುಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತದೆ. ಇಲ್ಲಿ ಮೊದಲ ಬಾರಿಗೆ 154 ದೇಶಗಳು. ಸೊ ಅರ್ತ್ ಸಮ್ಮಿಟಲ್ಲಿ UNFCCCಯನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಇದು ಹವಾಮಾನ ವ್ಯವಸ್ಥೆಯಲ್ಲಿ ಅಪಾಯಕಾರಿ ಅಂದರೆ ಮಾನವ ಪ್ರೇರಿತವಾಗಿರತಕ್ಕಂಥ ಒಂದು ಹಸ್ತಕ್ಷೇಪವನ್ನು ತಡೆಯುವ ಮಟ್ಟದಲ್ಲಿ ಹಸಿರುಮನೆ ಅನಿಲದ ಸಾಂದ್ರತೆಯನ್ನು ಸ್ಥಿರಗೊಳಿಸುವ ಗುರಿಯನ್ನು UNFCCC ಹೊಂದಿತ್ತು. ಈ ಸಮ್ಮೇಳನಕ್ಕೂ ಮೊದಲು 1987ರ ಮಾಂಟ್ರಿಯಲ್ ಪ್ರೋಟೋಕಾಲ್ ಓಜೋನ್ ಸವಕಳಿಯಾಗಿತ್ತು. ಓಜೋನ್ ಸಂಬಂಧಪಟ್ಟಂತೆ ಸೊ ಅದನ್ನು ರಕ್ಷಿಸಲು ವಿನ್ಯಾಸಗೊಳಿಸಲಾಗಿರತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ. ಅದರ ಜೊತೆಗೆ US ಮತ್ತು ಕೆನಡಾ ನಡುವಿನ 1991ರ ದ್ವಿಪಕ್ಷೀಯ ಒಪ್ಪಂದವು ಸಲ್ಫರ್ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಸೀಮಿತಗೊಳಿಸುವ ಮೂಲಕ ಆಮ್ಲ ಮಳೆಯನ್ನು ಎದುರಿಸಲು ಸಹಾಯ ಮಾಡಿತ್ತು. ಹೀಗೆ 1987ರ ಮತ್ತು 1991ರ ಸಮ್ಮೇಳನದ ಫಲವಾಗಿ ಜಾರಿಯಾಗಿದ್ದೇ UNFCCC ಅಂತ ಕರಿತೀವಿ. ಸೊ ಅಂದರೆ ಯಾವಾಗ 1992ರಲ್ಲಿ ಅರ್ತ್ ಸಮ್ಮಿಟ್ಗೆ ಸೇರ್ಪಡೆಗೊಳ್ತಾರೋ, ಸೊ ಆ ಒಂದು ಅರ್ತ್ ಸಮ್ಮಿಟ್ನಲ್ಲಿ UNFCCCಯನ್ನು ಆರಂಭ ಮಾಡ್ತಾರೆ. ಓಕೆ, ಇನ್ನು ಅಜರ್ಬೈಜಾನ್ ಕೋಪ್ 29ರ ಆತಿಥೇಯವಾಗಿದೆ. ಅಜರ್ಬೈಜಾನ್ ಆತಿಥೇಯರಾಗಿ ಸಮ್ಮೇಳನದ 29ನೇ ಆವೃತ್ತಿಯನ್ನು ಮುನ್ನಡೆಸಲಿದೆ. ನೋಡಿ, ದುಬೈ ನಾನು ಹೇಳಿದಂತೆ ಕೋಪ್ 28ರಲ್ಲಿ ಹೊಂದಿಸಲಾದ ಕಾರ್ಯಸೂಚಿಯ ಮೇಲೆ ನಿರ್ಮಿಸುತ್ತದೆ. ಸೊ ಇಲ್ಲಿ 2050ರ ವೇಳೆಗೆ ನಿವ್ವಳ ಶೂನ್ಯವನ್ನು ಸಾಧಿಸಲು ಪಳೆಯುಳಿಕೆ ಇಂಧನಗಳಿಂದ ದೂರ ಪರಿವರ್ತನೆ ಮಾಡುವುದು ಪ್ರಮುಖ ಅಂಶಗಳಾಗಿವೆ. ನೋಡಿ, ಗಮನಿಸಬಹುದು ಇವೆಲ್ಲ ಮಾಹಿತಿ 2050ರ ವೇಳೆಗೆ ನಿವ್ವಳ ಶೂನ್ಯ ಸಾಧಿಸಲು ಗುರಿ ಹಾಕಿಕೊಳ್ಳಲಾಗಿದೆ. ನೆಕ್ಸ್ಟ್ ನಾವು 8ನೇ ಕ್ವೆಶ್ಚನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಮತ್ತಿಗೋಡು ಮತ್ತು ದುಬಾರೆ ಸಾಕಾಣೆ ಶಿಬಿರಗಳು ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತವೆ? ನೋಡಿ, ಮತ್ತಿಗೋಡು ಮತ್ತು ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತ ಕರಿತೀವಿ. ಕ್ಯಾಂಪ್ಗಳು ಇತ್ತೀಚೆಗೆ ಸುದ್ದಿಯಲ್ಲಿದ್ದಾವೆ. ಯಾವ ಜಿಲ್ಲೆಯಲ್ಲಿ? ಸುಮಾರು ಸರಿ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ಗಮನಿಸಬಹುದು, ರಾಜ್ಯದ ಆನೆಗಳ ಮೇಲೆ ಆಂಧ್ರ ಪ್ರದೇಶ ಕಣ್ಣಿಟ್ಟಿದೆ. ಅಂದರೆ ಮತ್ತಿಗೋಡು ದುಬಾರೆ ಆನೆ ಶಿಬಿರಗಳೇನಿದ್ದಾವೆ, ಇಲ್ಲಿ 8 ಆನೆಗಳಿಗೆ ಬೇಡಿಕೆ ಇಟ್ಟಿದೆ. ಕರ್ನಾಟಕದ ಅರಣ್ಯ ಇಲಾಖೆ ಪತ್ರ ಬರೆದಿದೆ. ಇದನ್ನು ಮುಖ್ಯವಾಗಿ ಭಾರತದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಜನರು ಇದನ್ನು ಸಹಿಸಿಕೊಂಡಿಲ್ಲ. ಸೊ ಇದಕ್ಕಾಗಿ ತೀವ್ರ ಹಸ್ತಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾಗರಹೊಳೆ ಉದ್ಯಾನದ ಮತ್ತಿಗೋಡು ವಲಯ ಹಾಗೂ ಕೊಡಗಿನ ದುಬಾರೆ ಸಾಕಾಣೆ ಶಿಬಿರದ 8 ಆನೆಗಳನ್ನು ನೀಡುವಂತೆ ಆಂಧ್ರ ಪ್ರದೇಶವು ಕರ್ನಾಟಕ ಅರಣ್ಯ ಇಲಾಖೆಗೆ ಬೇಡಿಕೆ ಇಟ್ಟಿದೆ. ಇದಕ್ಕೆ ಪ್ರಾಣಿ ಪ್ರಿಯರು ತೀವ್ರ ಹಸ್ತಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎಂಬುದು ಗಮನಿಸಬಹುದು. ಸೊ ಆ ಕಾರಣಕ್ಕಾಗಿ ಈ ಮತ್ತಿಗೋಡು ಮತ್ತು ದುಬಾರೆ ಕ್ಯಾಂಪ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಸರಿ ಎಕ್ಸಾಮಲ್ಲೂ ಕೂಡ ಕೇಳಿದರೆ ಅವನ್ನು. ನೋಡಿ, ಈ ದುಬಾರೆ ಕಾಡು ಏನಿದೆ ಇದು ಅಲ್ಲಿ ಕೊಡಗಿನ ಕುಶಾಲನಗರ ಬಳಿಯ ದುಬಾರೆ ಆನೆ ಶಿಬಿರದಿಂದ ಒಂದು ಪ್ರವಾಸಿ ತಾಣ. ಕಾವೇರಿ ಈ ಕಾಡಿನ ಮೂಲಕ ಹರಿಯುತ್ತಾಳೆ. ದುಬಾರೆ ಕಾಡಿನಲ್ಲಿ ಆನೆ ಶಿಬಿರ ಇದೆ. ಇಲ್ಲಿ ಮದವೇರಿದ ಆನೆಗಳನ್ನು ಹಿಡಿದು ಪಳಗಿಸಲಾಗುತ್ತದೆ. ನೆಕ್ಸ್ಟ್ 9ನೇ ಕ್ವೆಶ್ಚನ್ ನೋಡೋಣ. 2024ನೇ ಸಾಲಿನ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ಕಿರೀಟವನ್ನು ಕೆಳಗಿನ ಯಾರು ಅಲಂಕರಿಸಿದ್ದಾರೆ? ಸರಿಯಾದಂಥ ಉತ್ತರ 2 ಕಾರ್ಲೋಸ್ ಅಲ್ಕರಾಜ್. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಆಪ್ಷನ್ ನಂಬರ್ 1 ಗಮನಿಸಬಹುದು. ಅಲೆಕ್ಸಾಂಡರ್ ಜುರೇವ್ ಇಲ್ಲಿ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಗಮನಿಸಿ, ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟ ಅಲೆಕ್ಸಾಂಡರ್ ಜುರೇವ್
ಅಲ್ಕರಾಜ್ಗೆ ಚೊಚ್ಚಲ ಫ್ರೆಂಚ್ ಕಿರೀಟ. ನೋಡಿ, ಚೊಚ್ಚಲ ಫ್ರೆಂಚ್ ಕಿರೀಟವಾಗಿದೆ ಅದು. ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ನಾವು ನೋಡೋಣ. ಇದೇ ಮೊದಲ ಬಾರಿಗೆ ಅಲೆಕ್ಸಾಂಡರ್ ಜ್ಯುರೇವ್ ಹಾಗೂ ಕಾರ್ಲೋಸ್ ಅಲ್ಕರಾಜ್ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ಪ್ರವೇಶಿಸಿದ್ದರು. ಇದೀಗ ಕಾರ್ಲೋಸ್ ಅಲ್ಕರಾಜ್ 3 ವಿಧದ ಗ್ರ್ಯಾಂಡ್ ಸ್ಲಾಮ್ ಜಯಿಸಿದ ಅತಿ ಕಿರಿಯ ಟೆನ್ನಿಸಿಗ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ನೋಡಿ, 3 ವಿಧದ ಗ್ರ್ಯಾಂಡ್ ಸ್ಲಾಮ್ ಜಯಿಸಿದ ಅತಿ ಕಿರಿಯ ಟೆನ್ನಿಸಿಗ ಎಂಬ ಹೆಗ್ಗಳಿಕೆ ಇವರ ಹೆಸರಿನಲ್ಲಿದೆ. ಅತ್ಯಂತ ಕಿರಿಯ ವ್ಯಕ್ತಿ. 2024ರ ಫ್ರೆಂಚ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಕೇವಲ 21 ವರ್ಷದ ಕಾರ್ಲೋಸ್ ಅಲ್ಕರಾಜ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಇವರು ಗಮನಿಸಬಹುದು, ಜರ್ಮನಿಯ ಅಲೆಕ್ಸಾಂಡರ್ ಜ್ಯುರೇವ್ ಎದುರು ಭರ್ಜರಿ ಪೈಪೋಟಿ ನೀಡಿದ ಅಲ್ಕರಾಜ್ ಕೊನೆಗೂ ಫ್ರೆಂಚ್ ಓಪನ್ನಲ್ಲಿ ಮೊದಲ ಹಾಗೂ ಒಟ್ಟಾರೆ 3ನೇ ಗ್ರ್ಯಾಂಡ್ ಸ್ಲಾಮ್ಗೆ ಮುತ್ತಿಕ್ಕುವಲ್ಲಿ ಯಶಸ್ವಿಯಾಗಿದ್ದಾರೆ. ನೋಡಿ, ಅವರ ಮೊಟ್ಟ ಮೊದಲ ಫ್ರೆಂಚ್ ಓಪನ್ ಆಗಿದೆ. ಸೊ ಇದು ಜೊತೆಗೆ 3ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯಾಗಿದೆ. ಆದರೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮಿಗೆ ಮುತ್ತಿಕ್ಕುವ ಜ್ಯುರೇವ್ ಅವರ ಕನಸು ಮತ್ತೊಮ್ಮೆ ಭಗ್ನವಾಗಿದೆ ಸ್ನೇಹಿತರೆ. ಯಾಕಂದರೆ ಅವರು US ಓಪನ್ನಲ್ಲಿ ಫೈನಲ್ಗೆ ಹೋಗಿದ್ದರು, ಅಲ್ಲಿಯೂ ಕೂಡ ಪರಾಭವಗೊಂಡಿದ್ದರು. ಸ್ಪೇನ್ನ ಯುವ ಪ್ರತಿಭೆ ಕಾರ್ಲೋಸ್ ಅಲ್ಕರಾಜ್ 2022ರಲ್ಲಿ US ಓಪನನ್ನು ಗೆದ್ದಿದ್ದರು. 2023ರಲ್ಲಿ ವಿಂಬಲ್ಡನ್ ಚಾಂಪಿಯನ್ ಆಗಿದ್ದರು. ಇದೀಗ ಇವರು ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ಗೆ ಸೇರ್ಪಡೆಗೊಂಡಿದ್ದಾರೆ. ಈ ಮೂಲಕ ಈ ಪ್ರಶಸ್ತಿಗಳನ್ನು ಗೆದ್ದ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆ ಇವರ ಹೆಸರಿನಲ್ಲಿದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. 2024ನೇ ಸಾಲಿನ ಫ್ರೆಂಚ್ ಓಪನ್ ಗೆಲ್ಲುವುದರ ಮೂಲಕ ಕೊಕೊ ಗೌಫ್ 19 ವರ್ಷಗಳಲ್ಲೇ ಸಿಂಗಲ್ಸ್ ಮತ್ತು ಡಬಲ್ಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನು ಗೆದ್ದ ಅತ್ಯಂತ ಕಿರಿಯ ಆಟಗಾರ್ತಿ ಎನಿಸಿಕೊಂಡಿದ್ದಾರೆ. ಹಾಗಾದರೆ ಇವರು ಕೆಳಗಿನ ಯಾವ ದೇಶದವರು? ಗಮನಿಸಬಹುದು, ಸರಿಯಾಗಿರತಕ್ಕಂಥ ಉತ್ತರ ಅಮೇರಿಕಾ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಫ್ರೆಂಚ್ ಓಪನ್ 2024 ಕೊಕೊ ಗೌಫ್ ಇನ್ಸ್ ಎರ್ ಫಸ್ಟ್ ಗ್ರ್ಯಾಂಡ್ ಸ್ಲಾಮ್ ಡಬಲ್ ಟೈಟಲ್ ಅಟ್ ರೊನಾಲ್ಡ್ ಗ್ಯಾರೋಸ್ ಅಂತ ಕರಿತೀವಿ. ರೊನಾಲ್ಡ್ ಗ್ಯಾರೋಸ್ ಅವರ ವಿರುದ್ಧ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಡಬಲ್ಸ್ ಗ್ರ್ಯಾಂಡ್ ಸ್ಲಾಮ್, ಇದು ಮೊಟ್ಟ ಮೊದಲ ಅವರ ಡಬಲ್ಸ್ ಗ್ರ್ಯಾಂಡ್ ಸ್ಲಾಮ್ ಆಗಿದೆ. ಇಲ್ಲಿ ಗಮನಿಸಬಹುದು, ಕೊಕೊ ಗೌಫ್ ಏನಿದ್ದಾರೆ ಡಬಲ್ಸ್ ಗ್ರ್ಯಾಂಡ್ ಸ್ಲಾಮ್ನ ಅಂದರೆ ಮೊಟ್ಟ ಮೊದಲ ಅವರ ಡಬಲ್ಸ್ ಗ್ರ್ಯಾಂಡ್ ಸ್ಲಾಮ್ ಯಾವುದು ಅಂತ ಕೇಳಿದರೆ ಅದು ಫ್ರೆಂಚ್ ಓಪನ್ ಆಗಿರುತ್ತದೆ. ಅಲ್ಲಿ ಈ ಮೂಲಕ ಅದರ ಜೊತೆಗೆ ಅವರು ಫ್ರೆಂಚ್ ಓಪನ್ ಮತ್ತು ಸಿಂಗಲ್ಸ್ ಮತ್ತು ಡಬಲ್ಸ್ ಎರಡನ್ನೂ ಗೆದ್ದುಕೊಂಡಂಥ ಮೊಟ್ಟ ಮೊದಲ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಯಲ್ಲಿದೆ. ಅಂದರೆ ಈ ಹಿಂದಿನ 19 ವರ್ಷಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ. ಡೀಟೇಲ್ಸನ್ನು ನಾವು ಗಮನಿಸೋಣ ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ. US ಮೂಲದ ಟೆನ್ನಿಸ್ ಸೂಪರ್ ಸ್ಟಾರ್ ಕೊಕೊ ಗೌಫ್ 19 ವರ್ಷಗಳಲ್ಲಿ ಸಿಂಗಲ್ಸ್ ಮತ್ತು ಡಬಲ್ಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನು ಗೆದ್ದ ಅತ್ಯಂತ ಕಿರಿಯ ಆಟಗಾರ್ತಿ ಎನಿಸಿಕೊಂಡಿದ್ದಾರೆ. ಓಕೆ, ಇದನ್ನು ಆಟಗಾರ್ತಿ ಅಂತ ಮಾಡ್ಕೊಳ್ಳಿ. ಓಕೆ, 2024ರ US ಓಪನ್ ಸಿಂಗಲ್ಸ್ ಚಾಂಪಿಯನ್ ಆಗಿರತಕ್ಕಂಥ ಚೆಕ್ ಗಣರಾಜ್ಯದ ಕಟೇರಿನಾ ಸಿನಿಯಾಕೋವಾ ಅವರೊಂದಿಗೆ ಭಾನುವಾರ ಜೂನ್ 9ರಂದು ಇಟಾಲಿಯನ್ ಜೋಡಿಯಾದ ಸಾರಾ ಎರಾನಿ ಮತ್ತು ಜಾಸ್ಮಿನ್ ಪಾವೋಲಿನಾ ಅವರನ್ನು ಫೈನಲ್ನಲ್ಲಿ ಸೋಲಿಸುವ ಮೂಲಕ ಫ್ರೆಂಚ್ ಓಪನ್ ಡಬಲ್ಸ್ ಕಿರೀಟವನ್ನು ಪಡೆದುಕೊಂಡಿದ್ದಾರೆ. ಗಮನಿಸಿ, ಅಲ್ಲಿ ಕೊಕೊ ಗೌಫ್ ಅವರ ಇನ್ನೊಬ್ಬ ಸಹವರ್ತಿ ಯಾರು ಅಂತ ಕೇಳಿದರೆ ಚೆಕ್ ಗಣರಾಜ್ಯದ ಕಟೇರಿನಾ ಸಿನಿಯಾಕೋವಾ ಅಂತ ಕರಿತೀವಿ. ಕೊಕೊ ಗೌಫ್ ಮತ್ತು ಕಟೇರಿನಾ ಸಿನಿಯಾಕೋವಾ ಅವರ ಜೊತೆಗೆ ಅಂದರೆ ಇವರಿಬ್ಬರು ಸೇರಿಕೊಂಡು ಇಟಾಲಿಯನ್ ಜೋಡಿಯಾಗಿರತಕ್ಕಂಥ ಸಾರಾ ಎರಾನಿ ಮತ್ತು ಜಾಸ್ಮಿನ್ ಪಾವೋಲಿನಿ ಇಟಾಲಿ ದೇಶದವರು ಎಂಬುದು ಗಮನಿಸಬಹುದು. ಇವರು ಇಟಾಲಿ ದೇಶದವರು ಮತ್ತು ಚೆಕ್ ಗಣರಾಜ್ಯದವರು ಕಟೇರಿನಾ ಸಿನಿಯಾಕೋವಾ ಮತ್ತು US ಮೂಲದವರು ಕೊಕೊ ಗೌಫ್. ಇವರಿಬ್ಬರ ಜೋಡಿಯನ್ನು ಸೋಲಿಸಿ ಫ್ರೆಂಚ್ ಓಪನ್ನಲ್ಲಿ ಡಬಲ್ಸ್ ಕಿರೀಟವನ್ನು ತನ್ನದಾಗಿಸಿಕೊಂಡಿದೆ. ಇನ್ನು 2022ರ ಫ್ರೆಂಚ್ ಓಪನ್ ಮತ್ತು 2021ರ US ಓಪನ್ನಲ್ಲೇ ಫೈನಲ್ನಲ್ಲಿ ಸೋತ ಗೌಫ್ ಡಬಲ್ಸ್ನಲ್ಲಿ ಇದು ಮೊಟ್ಟ ಮೊದಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯಾಗಿದೆ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಯಾಗಿದೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.